ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಸ್ನೇಹಿತರೆ ಅಣ್ಣ 24ನೇ ಕಂತಿನ ಹಣ KGF ಕೋಲಾರಕ್ಕೆ ಬಂದಿದೆ, ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ 2,000 ಬಂದಿದೆ, ಥ್ಯಾಂಕ್ ಯು ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ತುಮಕೂರಕ್ಕೆ ಬಂದಿದೆ ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಬಂದಿದೆ 24 ಮತ್ತು 25ನೇ ಕಂತಿನ ಹಣ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನು 26ನೇ ಕಂತಿನ ಹಣ ಬರಬೇಕಾಗಿದೆ ಸರ್ ಅಂತ ಕಮೆಂಟ್ ಮಾಡ್ತಾರೆ. ಅದರ ಜೊತೆಗೇನೆ ಬಂದಿದೆ ಬೆಂಗಳೂರು ಸಿಟಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಈಗಾಗಲೇ ವಿಡಿಯೋ ಮಾಡಿದ್ದಕ್ಕೆ ಧನ್ಯವಾದ. 25ನೇ ಕಂತಿನ ಹಣ ಬಂದಿದೆ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ. ರಿಸೀವ್ಡ್ 2000, ಥ್ಯಾಂಕ್ ಯು ಬೆಂಗಳೂರು ಸಿಟಿ ಅಂತ ಕಮೆಂಟ್ ಮಾಡಿದ್ದಾರೆ. 25ನೇ ಕಂತು ಬಂದಿದೆ ಬೆಂಗಳೂರು ಅಂತ ಕಮೆಂಟ್ ಮಾಡಿದ್ದಾರೆ. ಹೀಗೆ ಹಲವಾರು ಗೃಹಲಕ್ಷ್ಮಿಯರು ಬಂದಿರತಕ್ಕಂತಹ ಖುಷಿಯಾಗಿ ಅದೇ ರೀತಿಯಾಗಿ ವಿಡಿಯೋಸನ್ನು ನೋಡಿದ್ರಕ್ಕಾಗಿ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಯಾವ ಯಾವ ಜಿಲ್ಲೆಗಳಲ್ಲಿ ದುಡ್ಡು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಸೊ ಲೈವ್ ಪ್ರೂಫ್ ಸಮೇತ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ನಾನು. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗಂತೂ ದುಡ್ಡು ಜಮಾ ಆಗ್ತಾ ಇಲ್ಲ, ಯಾಕಂದರೆ ಅವರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಹಾಗಾದರೆ ಚಾಲ್ತಿಯಲ್ಲಿ ಇಲ್ಲ ಅಂದರೆ ಏನರ್ಥ? ಈಗ ರೇಷನ್ ಸಿಗ್ತಾ ಇದೆ, ರೇಷನ್ ಕಾರ್ಡ್ ಇದೆ, ಎಲಿಜಿಬಿಲಿಟಿಯನ್ನು ಹೊಂದಿದ್ದೀವಿ, ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಪಡಿತಾ ಇದ್ದೀವಿ, ಈ ದುಡ್ಡು ಅಕೌಂಟ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸೊ ಇದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಇದರೆಲ್ಲದರ ಬಗ್ಗೆ ನಾವು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ದುಡ್ಡು ಬರಬೇಕಾಗಿದೆ, ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ವಿಡಿಯೋನ ನೋಡ್ತಾ ಇದ್ರೆ ಹೀಗೆ ಕೊನೆವರೆಗೂ ವಾಚ್ ಮಾಡಿ, ನಿಮಗೆ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ನೇ ಇಲ್ಲಿ ಸಿಗುವಂಥದ್ದು. ಇನ್ನು ಸ್ನೇಹಿತರೆ, ಕೊಪ್ಪಳ ಆಗಿರಲಿ, ಯಾದಗಿರಿ, ಹಾಸನ, ಬೆಳಗಾವಿ ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಮಹಿಳೆಯರು, ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಚಿತ್ರದುರ್ಗ, ಅದೇ ರೀತಿಯಾಗಿ ತುಮಕೂರು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಆಲ್ರೆಡಿ ಜಮಾ ಆಗಿದೆ. ಈಗಾಗಲೇ ಹತ್ತತ್ರ 25ನೇ ಕಂತಿನ ಹಣ ಕೂಡ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ. ಹೀಗಾಗಿ ನಾನು ಪೋಲ್ ಕೂಡ ಮಾಡಿದ್ದೆ. ಆ ಪೋಲ್ನಲ್ಲಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದರು. ಪೋಲ್ ಅಂದರೆ ಗೊತ್ತಾಯ್ತಲ್ವಾ, ನಮ್ಮ ಯೂಟ್ಯೂಬ್ ಚಾನಲಲ್ಲಿನೇ ಪೋಸ್ಟ್ ಮಾಡ್ತೀವಿ ಒಂದು ಲಿಖಿತ ರೂಪದಲ್ಲಿ, ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಳ್ಳಿಕ್ಕೆ. ಅದೇ ರೀತಿಯಾಗಿ ನಾವು ಕೂಡ ಮಾಡಿದ್ವಿ. ಸೊ ಆ ಒಂದು ಪೋಲ್ನಲ್ಲಿ 589ಕ್ಕಿಂತ ಹೆಚ್ಚಿನ ಜನರು ಒಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಜಮಾ ಆಗಿದೆ ಅಂತ 47% ಜನ ಒಂದು ತಿಳಿಸಿದ್ದೇ ಆದರೆ, ಜೊತೆಗೆ ಜಮಾ ಆಗಿಲ್ಲ ಅಂತ 53% ಜನ ಹೇಳಿದ್ದಾರೆ. ಹೀಗಾಗಿ ತಿಳಿದು ಬರುತ್ತೆ 1,22,00,000 ಫಲಾನುಭವಿಗಳಲ್ಲಿ ಹತ್ತತ್ರ ಈಗ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿರುವಂಥದ್ದು ಇಲ್ಲಿ ನಮಗೆ ಕನ್ಫರ್ಮ್ ಆಗ್ತಾ ಇದೆ. ಬಿಡುಗಡೆ ಆಗಿದಂತರೂ ಕನ್ಫರ್ಮ್ ಯಾವಾಗಲೂ ಆಗಿದೆ, ಆದರೆ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಈಗ ಸಿಗ್ತಾ ಇದೆ. ಅದರಲ್ಲಿ ಜಮಾ ಆಗದೇ ಇರೋಕೆ ಕಾರಣಗಳು ಬಹಳಷ್ಟು ಇದ್ದಾವೆ, ಎಲಿಜಿಬಲ್ ಇಲ್ಲದಿರೋಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆಹಾರ ಇಲಾಖೆ ಮೊದಲೇ ಗೊತ್ತಲ್ವ, ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತ್ಕೊಂಡಿದೆ. ಇದು ಒಂದು ಕಡೆ ಆದರೆ, ರೇಷನ್ಸ್ ಕಾರ್ಡ್ಗಳನ್ನು ಈಗಾಗಲೇ 2022ರಲ್ಲಿ 23ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವರನ್ನು ಅಪ್ರೂವಲ್ ಈಗ ಕೊಡ್ತಾ ಇದ್ದಾರೆ. ಇನ್ನು ಅಪ್ಲಿಕೇಶನ್ ಬಿಡಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸದ್ಯಕ್ಕಂತೂ ಸಾಧ್ಯವಿಲ್ಲ ಸ್ನೇಹಿತರೆ, ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರಕ್ಕೆ ಎಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತವೋ ಅಷ್ಟು ದುಡ್ಡು ಉಳಿಯುತ್ತೆ. ಇಂತಹ ಒಂದು ಸಮಯದಲ್ಲಿ ನಿಮಗೆ ದುಡ್ಡನ್ನು ಕೊಡಬೇಕು ಅಂತ ಸರ್ಕಾರ ಬಯಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಈಗ ಸದ್ಯಕ್ಕೆ ಯಾರ ಹತ್ರ ರೇಷನ್ಸ್ ಕಾರ್ಡ್ಗಳಿದೆ ಅದರಲ್ಲಿನೇ ಎಲಿಜಿಬಲ್ ಇದ್ದಾರೋ ಇಲ್ವಾ ಅಂತ ಹುಡುಕಾಡಿ ಒಂದು ಚಾನ್ಸ್ ತೆಗಿತಾರಲ್ವಾ, ಆ ರೀತಿ 4-5 ಬಾರಿ ಚಾನ್ಸ್ ತಾನೇ ಇದೆ, ಮತ್ತೆ ಚಾನ್ಸ್ ತಾನೇ ಇದೆ. ಅಲ್ಲಿ ಎಲಿಜಿಬಲ್ ಇದ್ದಂಥವ್ರನ್ನ ಮಾತ್ರ ಉಳಿಸ್ಕೊಳ್ತಾ ಇದೆ. ಅದರಲ್ಲಿ ಸರ್ಕಾರಿ ನೌಕರಸ್ಥರು ಹೊಸದಾಗಿ ಆಗ್ತಾ ಇರತ್ತೆ. ಈಗ ರೇಷನ್ಸ್ ಕಾರ್ಡ್ಗಳಿದೆ ಅಂತ ಅನ್ಕೊಳ್ಳಿ, ಆ ಕುಟುಂಬದ ಸದಸ್ಯನದು ಒಂದು ಸರ್ಕಾರಿ ನೌಕರಿ ಆಗಬಾರದಂತೇನಿಲ್ಲ, ಖಂಡಿತವಾಗೂ ಆಗತ್ತೆ. ಅದರಲ್ಲಿ ಈಗ ಅಗ್ನಿವೀರ್ ಅಂತ ಗೊತ್ತಿದೆ ನಿಮಗೆ. ಸೊ ಬಹಳಷ್ಟು ಯುವಕರದ್ದಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರಸ್ಥರು ಸಿಕ್ಕಿದ್ದೇ ಆದರೆ ಅವ್ರಿಗೆ ರೇಷನ್ಸ್ ಕಾರ್ಡ್ಗಳು ರದ್ದಾಗತ್ತೆ, ಸಿಗೋದಿಲ್ಲ. APLಗೂ ಕೂಡ ಕನ್ವರ್ಟ್ ಆಗೋದಿಲ್ಲ, APL ಇದ್ರೂ ಕೂಡ ರದ್ದಾಗ್ಬಿಡುತ್ತೆ. ಹೀಗೆ ಸಾಕಷ್ಟು ರೂಲ್ಸ್ಗಳನ್ನು ತರ್ತಾ ಇದೆ ಮೊದಲೇ ಆಹಾರ ಇಲಾಖೆ. ಅದರಲ್ಲಿ ಮೊನ್ನೆ UHID ನಂಬರ್ ಜನರೇಟ್ ಮಾಡಿ ತಮ್ಮಲ್ಲಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಅವ್ರದ್ದು ವಿದ್ಯಾಭ್ಯಾಸ ಎಷ್ಟಾಗಿದೆ, ಎಜುಕೇಷನು, ಎಷ್ಟು ಜನ ಸರ್ಕಾರಿ ನೌಕರಸ್ಥರಿದ್ದಾರೆ, ಎಷ್ಟು ಜನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಸ್ವಂತ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಥವಾ ಇನ್ನೊಂದರು ಕೈ ಕೆಳಗೆ ಹೋಗ್ತಾ ಇದ್ದಾರೆ, ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಸಿಟಿಯಲ್ಲಿದೆಯಾ, ಗ್ರಾಮದಲ್ಲಿದೆಯಾ, ನಿಮ್ಮ ಮನೆಗೆ ಮೀಟರ್ಗಳು ಎಷ್ಟಿದ್ದಾವೆ, ಮನೆ ಏನಾದರೂ ಬಾಡಿಗೆಯನ್ನು ಕೊಟ್ಟಿದ್ದೀರಾ, ಹೊಲ ಗದ್ದೆಗಳು ಎಷ್ಟಿದ್ದಾವೆ, ನಿಮ್ಮ ಮನೆಗಳಲ್ಲಿ ಕಾರ್ಗಳು ಎಷ್ಟಿದ್ದಾವೆ, ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಎಲ್ಲದಕ್ಕಿಂತ ರೇಷನ್ಸ್ ಕಾರ್ಡ್ಗಳು ಎಷ್ಟಿದ್ದಾವೆ, ಇದನ್ನು ತಿಳ್ಕೊಳ್ಳಿಕ್ಕೆ
IHID ನಂಬರ್ ಜನರೇಟ್ ಮಾಡಿ ನಿಮ್ಮ ಜಾತಿ ಗಣತಿಯ ಆಧಾರದ ಮೇಲೆ ರೇಷನ್ಸ್ ಕಾರ್ಡ್ ಗಣತಿ ಕೂಡ ಆಗಿದೆ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡ್ಗಳು ಎಷ್ಟು ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ತಿಳ್ಕೊಂಡಿದೆ. ಸೊ ಹೀಗಾಗಿ ನಿಮ್ಮ ಮನೆಯಲ್ಲಿ ರೇಷನ್ಸ್ ಕಾರ್ಡು, ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಆಧಾರ್ ಕಾರ್ಡು, ಅದೇ ರೀತಿಯಾಗಿ ವೋಟರ್ ID ಈ 3 ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡಿದೆ. ಸೊ ಹಾಗಾಗಿ ಸ್ನೇಹಿತರೆ, ಬಹಳಷ್ಟು ಗೃಹಲಕ್ಷ್ಮಿಯರ ಅಕೌಂಟ್ಗಳು ಈಗ ಚಾಲ್ತಿಯಲ್ಲಿ ಕೂಡ ಇಲ್ಲ, ಅದೇ ರೀತಿಯಾಗಿ ರದ್ದು ಕೂಡ ಆಗ್ತಾ ಇದೆ. ಯಾಕಂದರೆ ನೀವು ಎಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ಗಳಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಒಂದೇ ಮನೆಯಲ್ಲಿ ವಾಸವಾಗಿದ್ದರೂ ಸಹಿತ ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ಮಾಡ್ಕೊಳ್ತೀರಿ. ಅಂದರೆ ಗಂಡ ಹೆಂಡತಿದ್ದು ಬೇರೆ ಬೇರೆ ಅಂತ ಇಲ್ಲ, ನಾನು ಅಣ್ಣ ತಮ್ಮಂದಿರು ಈಗ ಬೇರೆ ಬೇರೆ ಮದುವೆ ಆಗಿರ್ತಾರಲ್ವ, ಈಗ ಬೇರೆ ಬೇರೆ ಕುಟುಂಬವನ್ನು ಚಲಾಯಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಚಲಾಯಿಸ್ತಾ ಇದ್ದರೂ ಒಂದೇ ಮನೆಯಲ್ಲಿ ಇರ್ತಾರೆ. ನೀವೇನಾದರೂ ಬೇರೆ ಬೇರೆ ಮನೆಯಲ್ಲಿದ್ದರೆ ತೊಂದರೆ ಇಲ್ಲ. ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಬೇರೆ ಬೇರೆ ರೇಷನ್ಸ್ ಕಾರ್ಡು ನಂದು ಸಪ್ರೇಟು ನಿಂದು ಸಪ್ರೇಟು ಅಂತ ಅಂದಿದ್ದೆ ಆದರೆ ನಿಮ್ಮ ರೇಷನ್ಸ್ ಕಾರ್ಡ್ ರದ್ದಾಗತ್ತೆ. ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಒಂದೇ ರೇಷನ್ಸ್ ಕಾರ್ಡ್ಗಳಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಾವು ರದ್ದು ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ಸ್ನೇಹಿತರೆ, ಇದರೆಲ್ಲದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗುತ್ತೆ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಬಿಡಿಸ್ತೀನಿ ನೋಡಿ. ನಾನು ಈಗ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ, ಅದರ ಜೊತೆಗೆ ಹಿರಿಯ ನಾಗರಿಕರು ಅಂದರೆ ತಂದೆ ಕೂಡ ಇರ್ತಾರೆ. ಅವರ ಒಂದು ರೇಷನ್ ಕಾರ್ಡ್ ಬೇರೆ, ಮಕ್ಕಳು, ಹಿರಿಯ ಮಗಂದು, ಸಣ್ಣ ಮಗಂದು ರೇಷನ್ಸ್ ಕಾರ್ಡ್ಗಳು ಬೇರೆ ಬೇರೆ. ಹೀಗಾಗಿ 3 ರೇಷನ್ಸ್ ಕಾರ್ಡ್ಗಳು ಒಂದೇ ಮನೆಯಲ್ಲಿ ಇರ್ತವೆ. ಸೊ ಹಾಗಾಗಿ ಈ 3 ರೇಷನ್ಸ್ ಕಾರ್ಡ್ಗಳನ್ನು ಸರ್ಕಾರ 1 ರೇಷನ್ಸ್ ಕಾರ್ಡ್ಗಳನ್ನು ಉಳಿಸಿ 2 ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡುತ್ತೆ. ಸರ್ಕಾರ ಯಾಕೆ ರದ್ದು ಮಾಡುತ್ತೆ ಅಂದರೆ, ಒಂದೇ ರೇಷನ್ಸ್ ಕಾರ್ಡ್ಗಳಲ್ಲಿ ಎಲ್ಲರ ಅಣ್ಣ ತಮ್ಮಂದಿರೋದು, ಹಿರಿಯ ನಾಗರಿಕರದು ಎಲ್ಲರದು ಕೂಡಿಸಿ ಒಂದೇ ರೇಷನ್ಸ್ ಕಾರ್ಡು ನೀವು ಮಾಡಬಹುದು. ಆದರೆ ನೀವು 3 ರೇಷನ್ಸ್ ಕಾರ್ಡನ್ನು ಮಾಡ್ಕೊಂಡಿದ್ದೆ ಆದರೆ ನಿಮಗೆ 6,000 ನಾವು ಪ್ರತಿಯೊಂದು ಕಂತಿನಲ್ಲಿ ಕೊಡಬೇಕಾಗತ್ತೆ. ನಾವು 2,000 ಕೊಡೋ ಜಾಗದಲ್ಲಿ 4,000 ಎಕ್ಸ್ಟ್ರಾ ನೀವು ತೆಗೆದುಕೊಳ್ತಾ ಇದ್ದೀರಿ. ಹೀಗಾಗಿ 40,000 ಜಮಾ ಆಗುವಂತಹ ಸಂದರ್ಭದಲ್ಲಿ 1,20,000 ನೀವು ಪಡ್ಕೊಳ್ತೀರಿ. 80,000 ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಈ ಒಂದು ವಿಚಾರದ ಕುರಿತಾಗಿ ಸರ್ಕಾರ ಚಿಂತನೆ ಮಾಡಿ ಇನ್ನಷ್ಟು ದುಡ್ಡನ್ನು ಉಳಿಸ್ಕೊಳ್ಬೇಕು. ಬರೀ ಒಂದು ಮನೆಯಲ್ಲಿನೇ 80,000 ಸರ್ಕಾರಕ್ಕೆ ದುಡ್ಡು ಉಳಿದ್ರೆ ಹೀಗೆ ಕೋಟ್ಯಾಂತರ ಮನೆಗಳಿದ್ದಾವೆ. ಅಂತಹ ಎಲ್ಲ ಮನೆಗಳಲ್ಲಿ ಈಗ ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಹೀಗಾಗಿ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಟ್ಟು ರೇಷನ್ಸ್ ಕಾರ್ಡ್ಗಳನ್ನು ಒಂದಾದ ಮೇಲೆ ಒಂದು ರದ್ದು ಮಾಡ್ತಾ ಇದೆ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ ಅಂತ ಅನ್ನೋದಾದರೆ, ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸಿಲ್ಲ, ಹೀಗಾಗಿ ನಿಮ್ಮ ಅಕೌಂಟ್ಗಳು ಡೆಡ್ ಅಕೌಂಟ್ ಅಂತ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ತಮ್ಮ ಅಕೌಂಟ್ಗಳನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರಲಿ ಅಥವಾ ಆಫ್ಲೈನ್ ಟ್ರಾನ್ಸಾಕ್ಷನ್ ಆಗಿರಲಿ, ಅಂದರೆ ಈಗ ಆನ್ಲೈನಲ್ಲಿ ಅಂದರೆ ಈಗ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮುಖಾಂತರ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ವಹಿವಾಟು, ದುಡ್ಡಿನ ವಹಿವಾಟು ಮಾಡ್ತಾ ಇದ್ದರೆ ಏನು ತೊಂದರೆ ಇಲ್ಲ, ಅಕೌಂಟ್ ಚಾಲ್ತಿಯಲ್ಲಿರುತ್ತೆ, ದುಡ್ಡು ಜಮಾ ಆಗುತ್ತೆ. ನೀವು ಅಕೌಂಟೇ ಚಾಲ್ತಿಯಲ್ಲಿ ಇಲ್ಲ, ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಇಲ್ಲ, ಅಥವಾ ಮೊಬೈಲ್ನಲ್ಲಿ ಕೂಡ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಅಂದರೆ ಸರ್ಕಾರ ಏನು ಮಾಡುತ್ತೆ, ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿದೆ ಅಂತ ಚೆಕ್ ಮಾಡುತ್ತೆ. ಒಂದು ಚಾಲ್ತಿಯಲ್ಲಿದ್ದರೆ ದುಡ್ಡು ಹಾಕತ್ತೆ, ಇಲ್ಲ ಅಂದರೆ ನೀವು ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿಸಿ, ಈ KYC ಮಾಡಿಸಿ ತದನಂತರ ಮತ್ತೆ ಓಪನ್ ಮಾಡ್ಕೊಳ್ಬಹುದು. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಸೊ ಈ ರೀತಿ ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿದ್ದಾರೆ. ಹೀಗಾಗಿ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಸೊ ಈ ವಿಷಯ ಕುರಿತಾಗಿ ಎಲ್ಲ ಮಾಹಿತಿ ನಾನು ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.